ನಮಸ್ಕಾರ ಫ್ರೆಂಡ್ಸ್, ಹಲೋ ಗುರು ಚಾನೆಲ್ಗೆ ಸ್ವಾಗತ. ದಿನನಿತ್ಯದ ಅಭ್ಯಾಸಗಳು ಆರೋಗ್ಯಕ್ಕೆ ಪರಿಣಾಮ ಬೀರುತ್ತವೆ. ಈ ವಿಡಿಯೋದಲ್ಲಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಪ್ರಭಾವ ಬೀರುತ್ತವೆ ಅನ್ನೋದನ್ನು ಇವತ್ತು ನೋಡೋಣ. ದಿನವೂ ಟೈಟ್ ಬಟ್ಟೆ ಹಾಕೊಂಡ್ರೆ ದೇಹಕ್ಕೆ ಕಷ್ಟ ಆಗಲ್ವಾ? ಎಲ್ಲ ದಿನ ಟೈಟ್ ಬಟ್ಟೆ ಹಾಕೊಂಡ್ರೆ ದೇಹಕ್ಕೆ ಸರಿಯಾದ ಆರಾಮ ಸಿಗೋದಿಲ್ಲ. ಚರ್ಮಕ್ಕೆ ಉಸಿರಾಡೋ ಜಾಗ ಸಿಗಲ್ಲ, ಬೆವರು, ಇರಿಟೇಷನ್ ನಿಧಾನವಾಗಿ ಶುರುವಾಗುತ್ತೆ. ಟೈಟ್ ಬಟ್ಟೆಯಿಂದ ರಕ್ತ ಸಂಚಲನ ಕಡಿಮೆಯಾಗಿ ದಿನವಿಡೀ ಅಸ್ವಸ್ಥತೆ ಅನ್ನಿಸುತ್ತೆ. ಸ್ಟೈಲ್ ಮುಖ್ಯ ಅಂದ್ರೂ ದೇಹ ಆರೋಗ್ಯ ಕಂಫರ್ಟ್ ಇನ್ನೂ ಹೆಚ್ಚು ಮುಖ್ಯ ತಾನೆ. ನಿದ್ರೆಯಲ್ಲಿ ಬ್ರಾ ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ? ನಿಜ ಹೇಳ್ಬೇಕಂದ್ರೆ ರಾತ್ರಿ ಬ್ರಾ ಹಾಕೊಂಡು ಮಲಗಿದ್ರೆ ದೇಹಕ್ಕೆ ಸರಿಯಾಗಿ ರಿಲೀಫ್ ಸಿಗೋದೇ ಇಲ್ಲ. ಬೆಳಿಗ್ಗೆ ಎದ್ದಾಗ ಲೈಟ್ ಅನಿಸ್ಬೇಕು, ಆದ್ರೆ ಹೆವಿ ಫೀಲ್ ಆಗುತ್ತೆ. ಇದೇ ಅಭ್ಯಾಸ ಡಿಸ್ಕಂಫರ್ಟ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಿದ್ರೆ ಡೀಪ್ ಆಗಲ್ಲ. ಚೆಸ್ಟ್ ಏರಿಯಾದಲ್ಲಿ ಯಾವಾಗ್ಲೂ ಟೈಟ್ ಆಗಿರೋ ಫೀಲಿಂಗ್, ಅಸ್ವಸ್ಥತೆ ಆಗ್ತಾ ಇರ್ತದೆ. ರಾತ್ರಿ ಅಂದ್ರೆ ದೇಹಕ್ಕೆ ಸಂಪೂರ್ಣ ರೆಸ್ಟ್ ಬೇಕು ಅಲ್ವಾ? ಅದಕ್ಕೆ ಫ್ರೀ ಆಗಿರೋದೇ ಬೆಸ್ಟ್. ರಾತ್ರಿ ಹೇರ್ ವಾಶ್ ಮಾಡಿದ್ರೆ ಸಮಸ್ಯೆ ಆಗುತ್ತಾ ಅಲ್ವಾ? ರಾತ್ರಿ ಕೂದಲು ತೊಳ್ಕೊಂಡು ಒಣಗಿಸದೆ ಮಲಗಿದ್ರೆ ತಲೆನೋವು ನಿಧಾನವಾಗಿ ಶುರು ಆಗುತ್ತೆ. ಒದ್ದೆ ಕೂದಲಿನಿಂದ ಸ್ಕಾಲ್ಪ್ ತಣ್ಣಗಾಗುತ್ತೆ, ರಕ್ತ ಸಂಚಲನ ಕಡಿಮೆಯಾಗಿ ಅಸ್ವಸ್ಥತೆ ಹೆಚ್ಚಾಗುತ್ತೆ. ನೈಟ್ ಹೇರ್ ವಾಶ್ ಅಭ್ಯಾಸದಿಂದ ಕೂದಲು ಬೇರು ದುರ್ಬಲವಾಗಿ ಉದುರುವ ಸಮಸ್ಯೆ ಜಾಸ್ತಿ ಕಾಣಿಸಬಹುದು. ಸಾಧ್ಯವಾದ್ರೆ ಬೆಳಿಗ್ಗೆ ಅಥವಾ ಸಂಜೆ ಕೂದಲು ತೊಳ್ಕೊಳ್ಳೋದು ಆರೋಗ್ಯಕ್ಕೆ ಹೆಚ್ಚು ಉತ್ತಮ ಆಯ್ಕೆ. ಸ್ಯಾನಿಟರಿ ಪ್ಯಾಡ್ ತಡವಾಗಿ ಚೇಂಜ್ ಮಾಡಿದ್ರೆ ಸಮಸ್ಯೆ ಆಗಲ್ವಾ? ತಡವಾಗಿ ಚೇಂಜ್ ಮಾಡಿದ್ರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ರಿಸ್ಕ್ ಹೆಚ್ಚಾಗಿ ಆರೋಗ್ಯಕ್ಕೆ ಅಪಾಯ ತರುತ್ತೆ. ಪ್ಯಾಡ್ ಸಮಯಕ್ಕೆ ಚೇಂಜ್ ಮಾಡದೇ ಇದ್ರೆ ಅಸೌಕರ್ಯ ಜಾಸ್ತಿಯಾಗಿ ದಿನವಿಡೀ ಕಾಡುತ್ತೆ ತುಂಬಾ. ಪ್ಯಾಡ್ ತಡವಾಗಿ ಬದಲಿಸಿದ್ರೆ ಚರ್ಮ ಇರಿಟೇಷನ್, ದುರ್ಗಂಧ ಶುರುವಾಗಿ ಮನಸ್ಸಿಗೂ ಅಸ್ವಸ್ಥತೆ. ಮಾಸಿಕ ಸಮಯದಲ್ಲಿ ಕ್ಲೀನ್ಲಿನೆಸ್ ಅಂದ್ರೆ ಆಯ್ಕೆ ಅಲ್ಲ, ಆರೋಗ್ಯದ ಅವಶ್ಯಕತೆ ಅಂತ ನೆನಪಿರ್ಲಿ. ಒದ್ದೆ ಕೂದಲು ಕಟ್ಕೊಂಡ್ರೆ ಸಮಸ್ಯೆ ಆಗುತ್ತಾ ಗೊತ್ತಾ ನಿಮಗೆ ಅಲ್ವಾ? ಒದ್ದೆ ಕೂದಲು ಕಟ್ಕೊಂಡ್ರೆ ಮೊದಲಿಗೆ ಸುಲಭ ಅನ್ಸುತ್ತೆ, ಆದ್ರೆ ಒಳಗೆ ಹಾನಿ ಶುರು ಆಗುತ್ತೆ ನಿಧಾನವಾಗಿ. ಸ್ಕಾಲ್ಪ್ ಒದ್ದೆಯಾಗಿರೋದ್ರಿಂದ ಫಂಗಲ್ ಸಮಸ್ಯೆ ಶುರುವಾಗಿ ಕೂದಲು ಉದುರುವ ಸಾಧ್ಯತೆ ಜಾಸ್ತಿ ಆಗುತ್ತೆ ದಿನೇ ದಿನೇ. ಒದ್ದೆ ಕೂದಲು ಕಟ್ಟಿದ ಒತ್ತಡದಿಂದ ತಲೆನೋವು ಮತ್ತು ಕುತ್ತಿಗೆ ನೋವು ಬರುತ್ತೆ, ನಿಧಾನವಾಗಿ ದಿನವಿಡೀ ಕಾಡುತ್ತೆ. ಕೂದಲು ಒಣಗಿದ ಮೇಲೆ ಕಟ್ಟಿದ್ರೆ ಆರೋಗ್ಯ ಕಾಪಾಡುತ್ತೆ. ಕೂದಲು ಬಲವಾಗಿ ದಿನೇ ದಿನೇ ಚೆನ್ನಾಗಿ ಬೆಳೆಯುತ್ತೆ, ನಿಧಾನವಾಗಿ ಮುಂದೆ. ತುಂಬಾ ಕಾಲ ಹೀಲ್ಸ್ ಹಾಕಿದ್ರೆ ದೇಹಕ್ಕೆ ಕಷ್ಟ ಆಗಲ್ವಾ? ಹೀಲ್ಸ್ ಲುಕ್ ಚೆನ್ನಾಗಿದ್ರೂ ಕಾಲಿಗೆ ಒತ್ತಡ ಜಾಸ್ತಿಯಾಗಿ ಬೇಗ ದಣಿವು ಬರುತ್ತೆ. ತುಂಬಾ ಕಾಲ ಹೀಲ್ಸ್ ಧರಿಸಿದ್ರೆ ಬೆನ್ನು, ಮೊಣಕಾಲು ನೋವು ನಿಧಾನವಾಗಿ ಶುರುವಾಗುತ್ತೆ. ದಿನವಿಡೀ ಕಂಫರ್ಟ್ ಕಳೆದುಕೊಂಡ್ರೆ ಮನಸ್ಸಿಗೂ ಅಸ್ವಸ್ಥತೆ ಬಂದು ಖುಷಿ ಕಡಿಮೆ ಆಗುತ್ತೆ. ಸಣ್ಣ ಆಗ್ಬೇಕು ಅಂತ ಕಡಿಮೆ ತಿನ್ನೋದು ಸರಿನಾ ಅಲ್ವಾ? ತೂಕ ಕಡಿಮೆ ಮಾಡ್ಬೇಕು ಅಂತ ಕಡಿಮೆ ತಿನ್ನಿದ್ರೆ ದೇಹಕ್ಕೆ ಬೇಕಾದ ಶಕ್ತಿ ಸಿಗೋದಿಲ್ಲ. ಸರಿಯಾಗಿ ತಿನ್ನದಿದ್ರೆ ತಲೆ ಸುತ್ತೋದು, ವೀಕ್ನೆಸ್ ಬಂದು ದಿನವಿಡೀ ಅಸ್ವಸ್ಥತೆ ಅನ್ನಿಸುತ್ತೆ. ಕಡಿಮೆ ಆಹಾರದಿಂದ ಹಾರ್ಮೋನ್ ಗೊಂದಲ ಶುರುವಾಗಿ ದೇಹ ಬ್ಯಾಲೆನ್ಸ್ ತಪ್ಪುತ್ತದೆ ನಿಧಾನವಾಗಿ. ತಿನ್ನೋದು ಶತ್ರು ಅಲ್ಲ, ಸರಿಯಾಗಿ ತಿನ್ನೋದೇ ಆರೋಗ್ಯ, ಚರ್ಮ, ಕೂದಲು ಕಾಪಾಡುವ ಮಾರ್ಗ. ರಾತ್ರಿ ಮೇಕಪ್ ತೆಗೆಯೋದು ಕೆಲವೊಮ್ಮೆ ಮರೆತು ಹೋಗ್ತೀವಿ ಅಲ್ವಾ? ಆದ್ರೆ ಮೇಕಪ್ ಹಾಗೆ ಇಡೋದು ಚರ್ಮಕ್ಕೆ ಒಳ್ಳೆಯದು ಅಲ್ಲ. ರಂಧ್ರಗಳು ಮುಚ್ಚಿಕೊಂಡ್ರೆ ಚರ್ಮ ಉಸಿರಾಡೋಕೆ ಆಗಲ್ಲ. ಜಾಸ್ತಿ ಏನು ಬೇಡ, ಸರಳವಾಗಿ ಕ್ಲೀನ್ ಮಾಡಿದ್ರೆ ಸಾಕು. ಅದರಿಂದ ಪಿಂಪಲ್, ಅಲರ್ಜಿ ತರಹದ ಸಮಸ್ಯೆಗಳು ಶುರು ಆಗಬಹುದು.